ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 240. ಇವತ್ತಿನ ಕತೆ ಜೂಜುಕೋರ ಸೋಮಪ್ಪ. ಒಂದು ಊರಿನಲ್ಲಿ ರಾಮಪ್ಪ ಅಂತ ಒಬ್ಬ ರೈತ ಇದ್ದಾನೆ. ಅವನಿಗೆ 3 ಜನ ಗಂಡು ಮಕ್ಕಳು. ಮೊದಲನೇ ಸೋಮಪ್ಪ, ಇನ್ನಿಬ್ಬರು ಇದ್ದಾರೆ, ಕಾಳಪ್ಪ, ಬೀರಪ್ಪ. ತಾಯಿಗೆ ಹಿರಿಮಗನ ಮೇಲೆ ಪ್ರೀತಿ ಜಾಸ್ತಿ. ಸೋಮು 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 ಅಂತಿದ್ರು. ನೋಡ್ಲಿಕ್ಕೂ ಚಂದ ಇಲ್ಲ. ಸರಿ, 3 ಹುಡುಗರು ಸಹಿತ ದೊಡ್ಡವರಾದರು. ಇವರು ಸಣ್ಣವರಿಬ್ಬರು ಸಹಿತ ಕಾಳಪ್ಪ ಬೀರಪ್ಪ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು. ರೈತಾಪಿ ಜನ. ಒಂದಿಷ್ಟು ಕುರಿ ಕಾಯೋರು, ಹಸು ಗಿಸು ಎಲ್ಲ ಇತ್ತು, ತೋಟ ಗೀಟ ಎಲ್ಲ ಮಾಡಿದರು. ಹುಡುಗರು ತರುಣರಾಗ್ತಿದ್ದಂಗೆ ಇವನೇನು ಮಾಡಿಬಿಟ್ಟ, ರಾಮಪ್ಪ 3 ಜನ ಮಕ್ಕಳಿಗೂ ಸಹಿತ 3 ಮನೆ ಮಾಡಿ ತೋಟ ಆಸ್ತಿ ಎಲ್ಲ ಹಂಚಿಬಿಟ್ಟ. ಸರಿ, ಜೊತೆಗೆ ಒಂದು ಸಮಸ್ಯೆ ಶುರುವಾಗಿಬಿಡ್ತು. ಯಾವುದು ಅಂದರೆ, ನಮ್ಮ ಸೋಮಪ್ಪ ಶಾಲೆಗೆ ಹೋದ, ಓದ್ದ, ಚುರುಕಾಗಿದ್ದ. ಆದರೆ ಅದು ಯಾವಾಗಲೂ ಏನೋ ಅವನಿಗೆ ಇಸ್ಪೀಟ್ ಆಟದ ಚಟ ಹಚ್ಚಿಬಿಡ್ತು. ಗುಟ್ಟಾಗಿ ಆಡ್ತಿದ್ದ, ಅಪ್ಪನಿಗೆ ಗೊತ್ತಾಗದೆ ಇದ್ದಂಗೆ. ಯಾರು ಇಸ್ಪೀಟ್ ಆಡು ಅಂತ ಕಳಿಸ್ತಾರೆ. ಆದರೆ ಅವನಿಗೂ 18-20 ವರ್ಷ ಆಗಿಬಿಡ್ತು. ಗುಟ್ಟಾಗಿ ಆಡ್ತಿದ್ದವನು ಈಗ ರಾಜಾರೋಷವಾಗಿ ಇಸ್ಪೀಟ್ ಆಡೋಕ್ಕೆ ಶುರು ಮಾಡ್ತಾ. ಯಾವಾಗಲೂ ಇಸ್ಪೀಟ್ ಎಲೆ ಇಟ್ಕೊಂಡು, ಪ್ಯಾಕೆಟೇ ಇಟ್ಕೊಂಡಿರೋನು. ಏನು ಹೋದರೂ ಆಡ್ತಾ ಕೂತ್ಬಿಡೋನು. ಅದೇನು ಇಸ್ಪೀಟ್ ಅಂದರೆ ಪ್ರೀತಿಯಿಂದ ಪ್ರೀತಿ. ಇಸ್ಪೀಟ್ ಎಲೆಗಳು ಅಂತೂ ಅವನು ಹೇಳ್ದಂಗೆ ಕೇಳು. ಏನು ನೋಡಿದ್ರು ಸೋಲೆ ಇಲ್ಲ, ಗೆಲುವು ಗೆಲುವು ಗೆಲುವು. ಹಾಗಾಗಿ ಅವನು ಇನ್ನೂ ಹುಚ್ಚತ್ತಂಗಾಯ್ತು. ಇಸ್ಪೀಟು ದುಡ್ಡು ಗೆಲ್ಲೋದು, ಕೈಯಲ್ಲಿ ವಾಚು ಗೀಚು ಚೈನು ಹಾಕೊಂಡು ಓಡಾಡೋಕ್ಕೆ ಶುರು ಮಾಡಿಬಿಟ್ಟ. ಯಾಕೋ ಇದು ಸೋಮಪ್ಪನ ಅಪ್ಪ ಅಮ್ಮನಿಗೆ ಇದು ಇಷ್ಟ ಆಗಲಿಲ್ಲ. ಅಮ್ಮ ಹೇಳಿದ್ಲು, ಬೇಡ ಮಗ ಬಿಟ್ಟು ಬಿಡು, ನೀಗೇನು ಗೊತ್ತಾಗ, ಸುಮ್ಮನೆ ರಮ ಅಂತ. ಆ ಗಂಡನ ಹತ್ರ ಹೇಳಿದ್ಲು, ನೋಡ್ರಿ 20-21 ವರ್ಷ ಇಸ್ಪೀಟ್ ಆಟ ಚಟ ಹಚ್ಕೊಂಡು ಹಾಳಾಗಿ ಹೋಗ್ಬಿಡ್ತಾನೆ. ಏನು ಮಾಡೋದು ಅಂದ್ರೆ ಏನು ಮಾಡೋದು? ಒಂದು ಮದುವೆ ಮಾಡಿಬಿಟ್ರೆ ಬರೋ ಹುಡುಗಿ ಜಾಣೆ ಆದರೆ ಈ ಚಟ ಬಿಡಿಸ್ಬಿಡ್ತಾಳೆ. ನೀನು ಹೇಳೋದು ಸರಿ, ಆದರೆ ನಮ್ಮೂರ್ನಾಗ ಯಾರು ಹೆಣ್ಣು ಕೊಡ್ತಾರೆ? ಇವನು ಇಸ್ಪೀಟಿನ ದಾಸನಾಗಿ ಬಿಟ್ಟಿದ್ದಾನೆ. ದುಡ್ಡು ಸೋತಿಲ್ಲ ಸರಿ, ಆದರೆ ಇಸ್ಪೀಟ್ ಆಡಿ ಉದ್ಧಾರ ಯಾರಾಗಿದ್ದಾರೆ? ಯಾರು ಹೆಣ್ಣು ಕೊಡ್ತಾರೆ ಅಂದಾಗ ಅವಳು ಹೇಳಿದ್ಲು, ಆ ತಾಯಿ, ಒಂದು ಕೆಲಸ ಮಾಡೋಣ, ನಮ್ಮ ನೆಂಟು ಹುಡುಗಿ ಇದ್ದಾಳೆ ಗಿರ್ಜಾ ಅಂತೇಳಿ, ಬಡವರು, ಭಾಳ ಒಳ್ಳೆ ಹುಡುಗಿ, ಅವಳನ್ನು ತಂದು ಸೊಸೆ ಮಾಡ್ಕೊಂಡು ಬಿಟ್ರೆ ಜಾಣೆ ಹುಡುಗಿ, ನಮ್ಮ ಸೋಮನು ಸಹಿತ ಇಸ್ಪೀಟ್ ಆಟ ಚಟ ಬಿಟ್ಟು ಮನೆಯಲ್ಲಿ ಮಕ್ಕಳು ಮರಿ ತೋಟ ಗಿಟ್ಟ ಇರಲಿ ಅಂತ. ಆಯಿತು ಅಂದರು, ಮದುವೆ ಮಾಡಿಬಿಟ್ರು. ಇನ್ನಿಬ್ಬರು ಮಕ್ಕಳಿಗೂ ಮದುವೆ ಆಯಿತು. 3 ಜನ ಮಕ್ಕಳ ಮದುವೆ ಆಗೋಯ್ತು. ಇವನು ಸ್ವಲ್ಪ ದಿನ ಇಸ್ಪೀಟ್ ಆಟ ಕಮ್ಮಿ ಮಾಡ್ಕೊಂಡು ಹೆಂಡತಿಯಿಂದ ಓಡಾಡ್ಕೊಂಡಿದ್ದ. 2 ಮಕ್ಕಳಾದವು. ಆದರೆ ಗುಟ್ಟಾಗಿ ಹೋಗಿ ಇಸ್ಪೀಟ್ ಆಡ್ತಿದ್ದ. ಏನಾಗ್ಬಿಡ್ತು, ಇಸ್ಪೀಟ್ ಆಟದಲ್ಲಿ ದುಡ್ಡು ಬರೋದು ಕಮ್ಮಿ ಆಯಿತು, ದುಡ್ಡು ಬೇಕು. ಅವಾಗ ಏನು ಮಾಡ್ದ, ಹೆಂಡತಿ ಹತ್ರಲ್ಲ, ಇವಳೇ ಸ್ವಲ್ಪ ಕೊಟ್ಟಿರೆ ಅಂತ ಶುರು ಮಾಡ್ದ. ಇವನ ಹತ್ರ ಯಾರು ದುಡ್ಡು ಕೊಡ್ತಿರ್ಲಿಲ್ಲ. ಇವನು ಗದ್ದೆ ತೋಟ ತುಡಿಕೆ ನೋಡ್ಕೊಳ್ತಿರ್ಲಿಲ್ಲ. 2 ಮಕ್ಕಳು ಬೇರೆ ಆಗಿಬಿಟ್ಟಿದ್ದ. ಮಕ್ಕಳ ಕಡೆ ಗಮನ ಇಲ್ಲ, ಹೆಂಡತಿ ಕಡೆ ಗಮನ ಇಲ್ಲ, ಅಪ್ಪ ಅಮ್ಮನ ಕಡೆ ಇಲ್ಲ. ಇಸ್ಪೀಟು ಅಂತ ಹೋಗಿಬಿಡುವನು. ಅವನು ಹೆಂಡತಿ ಹೇಳಿದ್ಲು, ನೋಡಿ, ನೀವೇ ಹಿರಿ ಮಗ, ನಿಮ್ಮೇಲಿನ ಅಭಿಮಾನಕ್ಕೆ ಅತ್ತೆ ಮಾವ ನಮ್ಮ ಜೊತೆಗಿದ್ದಾರೆ. ಅಲ್ಲ ಸ್ವಾಮಿ, ಮದುವೆಯಾಗಿ ಒಂದಿನ ಪ್ರೀತಿನ ಒಂದು ಹೂ ಕೊಡಿಸ್ತಿಲ್ಲ, ನೀವು ಮಕ್ಕಳಿಗೆ ಒಂದು ಪೆಪರ್ಮೆಂಟ್ ಕೊಡ್ತಿಲ್ಲ, ಅದೇನು ಇಸ್ಪೀಟು ಅಂಥೇಳಿ ಆ ಪ್ಯಾಕನ್ನು ಇಟ್ಕೊಂಡೇ ಮಲ್ಕೊಳ್ತೀರ. ಇದು ಒಳ್ಳೇದಲ್ಲ. ಬ್ಯಾಡಿ, ಊಟಕ್ಕೆ ಉಪ್ಪಿನಕಾಯಿ ಇರಬೇಕು. ನಾನು ಇಸ್ಪೀಟ್ ಬಿಡಿ ಅಂತ ಹೇಳ್ತಿಲ್ಲ, ಊಟಕ್ಕೆ ಉಪ್ಪಿನಕಾಯಿ ಇರಬೇಕಾದ್ರೆ ಉಪ್ಪಿನಕಾಯಿ ಊಟ ಆಗಬಾರ್ದು ಅಂತ ಹೇಳಿದ್ಲು. ಕೇಳಲೇ ಇಲ್ಲ. ನನಗೆ ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು, ದಿನ ಪೀಡ್ಸೋಕ್ಕೆ ಶುರು ಮಾಡಿಬಿಟ್ಟ. ಅವನ ಕಾಟ ಜಾಸ್ತಿ ಆಯಿತು. ಅತ್ತೆ ಮಾವನಿಗೆ ಹೇಳಿ ಒಂದು ತೀರ್ಮಾನಕ್ಕೆ ಬಂದು, ನೋಡಿ, ನಿಮಗೆ ನಾನು ಬೇಕಾ ಇಸ್ಪೀಟ್ ಬೇಕಾ, ತೀರ್ಮಾನ ಮಾಡಿ ಅಂದ್ಬಿಟ್ರು. ನೀ ಸತ್ರ ಇನ್ನೊಬ್ಬಳು ಮದುವೆ ಆಗ್ತಾಳೆ, ಬೇರೆ ಮಕ್ಕಳು ಹುಡ್ತಾವೆ, ಹೋಗು, ನನಗೆ ಇಸ್ಪೀಟೇ ಮುಖ್ಯ ಅಂದ ಕೂಡಲೇ ಸಿಟ್ಟು ಬಂದುಬಿಡ್ತಾವಳಿ. ಹೌದಾ? ಅವನಿಗೇನು ಮಾಡಿಬಿಟ್ಲು, ಅವನು ಒಡವೆ ಗಿಡವೆ ಎಲ್ಲ ಸೇರಿ 1-2 ಲಕ್ಷ ರೂಪಾಯಿ ಕೊಟ್ಟು, ಇನ್ನು ಮೇಲೆ ನಿಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ, ಬರ್ಕೊಡ್ದು, ಬಂದರೆ ನೀವು ನನ್ನ ಹೆಣ ನೋಡಬೇಕಾಗತ್ತೆ ಅಂತ ಹೇಳಿಬಿಟ್ಲು. ಅವನಲ್ಲಿಂದ ದುಡ್ಡು ಒಡವೆ ಕೊಟ್ಟು ಓಡಿಸಿಬಿಟ್ರು. ಇವನು ಹೋಗು ಅಂತೇಳಿ ಹೋಗೇ ಬಿಟ್ಟ. ಪಾಪ ಕಣ್ಣೀರು ಹಾಕಿದ್ಲು. ಅನಿವಾರ್ಯ, ಮಕ್ಕಳು ನೋಡ್ಕೊಳ್ಬೇಕು, ಅತ್ತೆ ಮಾವನ ನೋಡ್ಕೊಳ್ಬೇಕು. ಗಟ್ಟಿ ಮನಸ್ಸು ಮಾಡಿ ಮತ್ತೆ 5-6 ವರ್ಷದಲ್ಲಿ ಏನು ಇವನಿಗೆ ಗಂಡನ ಕೊಟ್ಟಿದ್ಲು ಅವೆಲ್ಲ ಕಷ್ಟಪಟ್ಟು ದುಡ್ಕೊಂಡ್ಲು, ಆದಾಯ ಬರ್ಕೊಂಡು ಅತ್ತೆ ಮಾವ ನೋಡ್ಕೊಳ್ತಿದ್ದಾಳೆ. ಮಕ್ಕಳೆಲ್ಲ ಹೈಸ್ಕೂಲಿಗೆ ಬಂದಿದ್ದ. 6 ವರ್ಷ ಪತ್ತೆನೇ ಇಲ್ಲ ಸೋಮಪ್ಪ ಎಲ್ಲಿ ಹೋದ ಅಂತ. ಇವನು ದುಡ್ಡು ಬಂತೋ ಇಲ್ಲೋ, ಇಸ್ಪೀಟ್ ಕೈ ನಡೀತು. ಮತ್ತೆ ಆಡೇ ಆಡ್ದ, ಕಳ್ದ ಎಲ್ಲ ಆಯಿತು. ಆದರೆ ಕೈ ಹಿಡಿದ ಹೆಂಡತಿ ದೂರ ಮಾಡಿದ್ದಾಳೆ. ಮಕ್ಕಳು ಇವನು ಮನೆ ಬಿಟ್ಟು ಹೋಗಿದ್ದಕ್ಕೆ ಬೇಜಾರೇ ಮಾಡ್ಕೊಡ್ಲ. ಅವನ ಹೋದ ಇಸ್ಪೀಟ್ ಆಟಗಾರ, ಜೂಜ್ಕೋರ, ನಮ್ಮಪ್ಪ ಅಂತ ಹೇಳ್ಕೊಳಕ್ಕೆ ನಮ್ಗೆ ಅವಮಾನ ಅಂತಿದ್ರು. ಇವನು ಒಂದಿನ ಗುಟ್ಟ ಹೋಗಿ ಅಮ್ಮನ ಭೇಟಿ ಮಾಡ್ದಮ್ಮ. ಅಮ್ಮ ಅಂದ, ನೋಡು ಸೋಮು,
ನೀನು ಕಂಡ್ರೆ ನನಗೆ ಭಾಳ ಪ್ರೀತಿ ಇತ್ತು. ನಾನೇ ಆ ಹುಡುಗಿನ ಕರ್ಕೊಂಬೋದು ನೀನು ಒಳ್ಳೇದಾಗಲಿ ಅಂತ ಮದುವೆ ಮಾಡಿಸಿದ್ರೆ ನನಗೆ ಆ ಹೆಂಡತಿ ಬಂಗಾರದಂಥ ಹೆಂಡತಿ, ಮನೆ ಮಠ ಅಪ್ಪ ಅಮ್ಮ ಮಕ್ಕಳಿಗಿಂತಲೂ ಇಸ್ಪೀಟೆ ಜಾಸ್ತಿ ಆಯ್ತು. ಹೋಗು, ಇನ್ನಂಥವು ನಾನು ಹೊಟ್ಟೆಲಿ ಹುಟ್ಟೋಕ್ಕಿಂತ ಸತ್ತು ಹೋಗಿ ನೆನ್ಕೊಳ್ತೀನಿ ಬೈದು ಬಿಟ್ಟಿದ್ದಾಳೆ. ಅಪ್ಪನೂ ದೂರ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಒಂದು ರೀತಿಯಲ್ಲಿ ಬಂಧು ಬಾಂಧವರಿಲ್ಲದೆ ಒಂಟಿತನ ಕಾಡಕ್ಕೆ ಶುರುವಾಯಿತು. ಜೂಜು ಕುಡಿಯೋಕ್ಕೆ ಬೇರೆ ಶುರು ಆಗ್ಬಿಟ್ಟ. ಕುಡ್ದ ಜೂಜಾಡ್ದ. ಒಂದು ರೀತಿ ಏನಾಯಿತು, ಕೈ ಮತ್ತೆ ಕೆಳಮುಖ ಆಯಿತು. ಏನು ಇಸ್ಪೀಟ್ ಆಡೋಕ್ಕೆ ಹೋದಾಗೆಲ್ಲ ಸೋಲ್ತಿದ್ದೆ. ಇಸ್ಪೀಟ್ನಲ್ಲಿ ಯಾರು ಶಾಶ್ವತವಾಗಿ ಗೆಲ್ಲಲ್ಲ, ಸೋಲೇ ಜಾಸ್ತಿ. ಇನ್ನೂ ಕುಡ್ತಾ ಜಾಸ್ತಿ ಮಾಡಿದ. 6 ವರ್ಷ ಆಗಿದೆ. ಇವತ್ತು ನಾನು ತುಂಬ ದುಡ್ಡು ಗಳಿಸ್ಬೇಕು ಅಂತ ಹೋಗಿದ್ದಾನೆ. ಕೈಯಲ್ಲೂ 5,000 ಇದೆ. ಅದು ಬಿಟ್ಟರೆ ಏನೂ ಇಲ್ಲ. ಇಸ್ಪೀಟ್ ಆಟ ಕೂತ, ಬರೋ ಇಸ್ಪೀಟ್ ಆಡೋಣ ಅಂತ. ಸರಿ, ಒಂದೇ ಗಂಟೆಯಲ್ಲಿ 5,000 ಸೋತ. 10 ಪೈಸೆ ಇಲ್ಲ. ಕಟ್ಟು ಅಂತ ಅವರೆಲ್ಲ ಹುರಿದುಂಬಿಸಿದ್ರು. ನನ್ನ ಹತ್ರ ಇಲ್ಲ. ಯಾಕೋ ಬಂಗಾರ ಇದೆಯಲ್ಲ, ಕೈಯ ಉಂಗುರ ಸಾರ ಇದೆ ಅಂದ್ಕೊಳ್ಳಿ ಅದನ್ನೂ ಕಟ್ಟಿಬಿಟ್ಟ. ಇನ್ನೊಂದು ಗಂಟೆಯಲ್ಲಿ ಅದನ್ನೂ ಸೋತ. ಖಾಲಿ ಕೈ, ಏನಿಲ್ಲ, ಉಂಡಕ್ಕಿಲ್ಲ. ಆಗ ಇವನಿಗೇನೋ ಹುಚ್ಚು ಬಂದುಬಿಡ್ತು. ಏನಿದೆಯೋ ನಿಂತ್ರ ಮನೆ ಮಠ ಇಲ್ಲೇನೋ, ಆಸ್ತಿ ಪಾಸ್ತಿ ಇಲ್ಲೇನೋ ಅಂತ ಕೂಡಲೇ ನೆನಪಾಯ್ತು. ಆದರೆ ಹೆಂಡತಿ ತನ್ನ ಪಾಲಿಂದೆಲ್ಲ ಕೊಟ್ಟು ಏನೂ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇರಲಿ ನೋಡೋಣ, ಇವ್ರ ಮುಂದೆ ಒಂದು ಸುಳ್ಳು ಹೇಳಿ ಕಟ್ಟಿಬಿಡೋದು, ಆಮೇಲೆ ಎಲ್ಲನೂ ಗೆದ್ದು ಬಿಡ್ತೀನಿ ಅಂತ ಏನು ಮಾಡಿಬಿಟ್ಟ. ಲೇ ಹುಚ್ಚರ, ನನ್ನ ಊರಿನಲ್ಲಿ ನನ್ನ ಹೆಸರಲ್ಲಿ ಮನೆ ಇದೆ, ತೋಟ ಇದೆ, ಜಮೀನಿದೆ, ಹಸುಗಳಿದ್ದಾವೆ ಅಂತ ಅದನ್ನು ಎಲ್ಲನೂ ಸಹಿತ ಇಸ್ಪೀಟಾಟಕ್ಕೆ ಇಟ್ಟ, ಸೋತ. ಏನು ಮಾಡ್ತಾರೆ? ಹೌದಾ, ಯಾವ ಊರು ನಿಮ್ಮದು? ಇಷ್ಟು ದಿನ ಹೇಳಿರಲಿಲ್ಲ ಕಾಳಬಡಿ ಮಗನೇ, ಹೋಗ್ತೀರಿ ಸೋಮ ಕೂತ್ಕೋ ಅಂತ ಹೇಳಿ ಕಾರ್ದಾಗ ಕುಟ್ಕೊಂಡು ಸೀದಾ ಊರಿಗೆ ಬಂದು. ಸಾಯಂಕಾಲ ಆಗಿದೆ, ಮನೆ ಬಾಗಿಲು ತೆಗೆದಿದೆ. ಇವನು ಹೆದರ್ಕೊಳ್ತಿದ್ದಾನೆ ಸೋಮಪ್ಪ. ಯಾಕೆ? ಅಪ್ಪ ಅಮ್ಮ ಬೈತಾರೆ. ಹೆಂಡತಿ ಅಂತೂ ಚಂಡಿ ರೂಪ ತಾಳ್ತಾಳೆ, ಮಕ್ಕಳು ತೀ ಅಂತ ಉಗಿತಾವೆ, ತಮ್ಮಂದ್ರು ನನ್ನ ಕೈಕಾಲು ಮುರಿದು ಬಿಡ್ತಾರೆ. ಏನು ಮಾಡಲಿ ಅಂತ ಕಾರ್ ಕೆಳಗೆ ಇಳಿಸ್ಕೊಂಬಂದ್ರು. ಬಾಗಿಲು ತೆಗೆದಿದೆ. ಇವರೆಲ್ಲ ಬಂದು ಸದ್ದಾಗಿ ಪಾಪ ಗಿರಿಜಮ್ಮನೆ ಹೊರಗೆ ಬಂದ್ಲು. ಅಪ್ಪ, ಯಾರು ನೀವು ಅಂತ ನೋಡ್ತಾಳೆ. 6 ವರ್ಷ ಆಗಿದೆ. ಗಡ್ಡ ಮೀಸೆ ಬೈರದಿದೆ, ಹಣ್ಣಾಗಿ ಬಿಟ್ಟಿದ್ದಾನೆ. ಕುಡಿದು ದೇಹ ಜರ್ಜರಿತವಾಗಿಬಿಟ್ಟಿದೆ. ಅವನು ಒಂದು ರೀತಿ ಮುದುಕ ಕಂಡಂಗೆ ಕಾಣ್ತಾ ಇದ್ದಾನೆ. ಅಯ್ಯೋ, ಗಂಡ ಬಂದ. ಅವ್ನು ನೋಡೋದಕ್ಕೆ ಸಂತೋಷ ಪಡ್ತು. ಅವಾಗ ಕೇಳಿ, ಅಪ್ಪ ನೀವ್ಯಾರು, ಯಾಕೆ ಬಂದಿದ್ದೀರಿ, ಏನಾಗಬೇಕು ಅಂದಾಗ ಅಲ್ಲೊಬ್ಬ ಕೈ ಮುಗಿದ. ಅಮ್ಮ, ದಯಮಾಡಿ ಕ್ಷಮಿಸಿ, ನೀವು ನೋಡಿದ್ರೆ ಮಹಾಲಕ್ಷ್ಮಿ ಇದ್ದಂಗೆ ಇದ್ದೀರಿ. ನಾವು ನಿಮ್ಮ ಮನೆ ಒಳಗೆ ಬರೋ ಪುಣ್ಯ ಇಲ್ಲ, ನಾವು ಕೆಟ್ಟವ್ರಮ್ಮ, ಸುಳ್ಳು ಯಾಕೆ ಹೇಳಿ. ಆದರೆ ಒಂದು ವಿಷಯ ನೋಡಿ, ಇಲ್ಲಿದ್ದಾರಲ್ಲ ಸೋಮಪ್ಪ ಅಂಥೇಳಿ, ಅವ್ರದ್ದು ಈ ಮನೆ ಅಂತೆ, ನೀವು ಅವ್ರ ಹೆಂಡತಿ ಅಂತೆ, ಅವ್ರ ಜಮೀನು ತೋಟ ಎಲ್ಲ ಇದೆಯಂತೆ. ನಮ್ಮ ಜೊತೆ ಇಸ್ಪೀಟ್ ಆಡಿತಾ ಎಲ್ಲ ಸೋತು ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೀವಿ ಇಲ್ಲಿ ಅವ್ರನ್ನ. ನೀವು ನೋಡಿ, ಅವರೇ ನಿಮ್ಮ ಗಂಡನ. ನಮಗೂ ಗೊತ್ತಿಲ್ಲ ತಾಯಿ, ಅವ್ರು ನಿಜ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ. ಈ ಕುಡ್ದವರು ಇಸ್ಪೀಟ್ ಆಟಗಾರರು, ನಾನು ಇಸ್ಪೀಟ್ ಆಟಗಾರ. ಆದರೆ ಸುಳ್ಳುಗಳು ಹೇಳ್ಬೋದು ತಾಯಿ, ನಿಮ್ಮ ಹತ್ರ ಇರೋ ವಿಷಯ ಹೇಳಿದ್ದೀನಿ, ನೀವೇ ತೀರ್ಮಾನ ಮಾಡಿ ಅಂತ. ಭಾಳ ಸಂಕಟ ಆಗಿಬಿಡ್ತು. ಅಯ್ಯೋ ಛೀ, ಇವಂತೂ ಒಂದು ಜನ್ಮನ ಅಲ್ಲ. ಮನೆಯಲ್ಲಿರೋ ದುಡ್ಡು ಒಡವೆ ಎಲ್ಲ ತಗೊಂಡು ಹೋಗಿ ಇನ್ಮೇಲೆ ಸಂಬಂಧ ಇಲ್ಲ ಅಂತ ಹೋದವನು ಈಗ ಮನೆ ತೋಟ ತುಡಿಕೆ ವಸ್ತು ಒಡವೆ ಎಲ್ಲ ಇಟ್ಟು ಕಳೆದಿದ್ದಾನೆ. ಈಗ ನನ್ನ ಗತಿ ಏನು? ಇದನ್ನೆಲ್ಲನೂ ಕೊಟ್ಟು ಬಿಟ್ರೆ ಮಕ್ಕಳ ಗತಿ ಏನು? ವಯಸ್ಸಾಗಿದೆ, ಅವ್ರ ಗತಿ ಏನು? ಅತ್ತೆ ಮಾವ ನಮ್ಮನ್ನು ನೆಚ್ಕೊಂಡು ಅವರು ಇದ್ದಾರೆ, ದುಡ್ದಿದ್ದವರು, ಕಳೆದಿರೋದು ಇವನು. ಛೇ, ಇಲ್ಲ, ಇಂಥ ಜೂಜುಕೋರನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂಥೇಳಿ ಅಣ್ಣಂದ್ರ ಯಾವ ಜನ್ಮಲ್ಲಿ ಅಣ್ಣಂದ್ರಾಗಿದ್ರು. ನೀವು ಕೆಟ್ಟವರು ಅಂತ ಹೇಳ್ಕೊಡ್ತೀರಿ, ಭಾಳ ಒಳ್ಳೆಯವರಪ್ಪ ನೀವು. ನೋಡಿ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ. ಅದ್ಯಾರೋ ನನಗೆ ಗೊತ್ತಿಲ್ಲ, ಅವನು ಖಂಡಿತ ನನ್ನ ಗಂಡ ಅಲ್ಲ. ನನ್ನ ಗಂಡ, ಅವ್ರ ಹೆಸರು ಸೋಮಪ್ಪ ಅಂಥೇಳಿ 6 ವರ್ಷದಲ್ಲಿ ಏನೋ ಒಂದು ಸಣ್ಣ ವಿಷಯದಲ್ಲಿ ನನ್ನ ಜೊತೆ ಜಗಳ ಆಯಿತು. ಅವ್ರು ಕಾಶಿ ಕಡೆಗೆ ಹೋಗಿಬಿಟ್ಟಿದ್ದಾರೆ. ಬರ್ತಾರೆ, ಯಾವತ್ತೋ ಬರ್ತಾರೆ ಅಂತ ಕಾಯ್ತಾ ಇದ್ದೀವಪ್ಪ. ಅವ್ರು ನನ್ನ ಗಂಡ ಅಲ್ಲ ಅಂತ ಹೇಳಿ ಇವನಿಗೆ ಕಪಾಳ ಕೊಡ್ದಂಗಾಯ್ತು. ಅಂಥೇಳಿ, ಅಮ್ಮ ಕೋಪದಲ್ಲಿ ನೀವು ಹೇಳಿರ್ಬೋದು, ಇವೇವು ನಿಮ್ಮ ಮಕ್ಕಳಿಗೆ ಕೇಳ್ಬೋದಾ? ಮಕ್ಕಳು ಯಾವತ್ತು ಅಪ್ಪ ಅಮ್ಮನ ವಿಷಯ ಸುಳ್ಳು ಹೇಳಲ್ಲ ಅಂದಾಗ ಆಯ್ತಪ್ಪ ಕೇಳ್ರಿ ಅಂತ. ಮಕ್ಕಳು ಮಹಾ ಜಾಂಡ್ರು. ಅಪ್ಪನ ಕಲ್ಯಾಣ ಗುಣ ಗೊತ್ತಿತ್ತು. ಅಮ್ಮ ಯಾಕೆ ಸುಳ್ಳು ಹೇಳಿದ್ದಾಳೆ ಅರ್ಥ ಮಾಡ್ಕೊಳ್ಳೋ ಸ್ಕೂಲ್ ಓದ್ತಿದ್ವು. ಅವ್ರು ಹೇಳಿದ್ರು, ಮಾವಂದ್ರ ಅವ್ರು ನಮ್ಮ ಅಪ್ಪ ಅಲ್ಲ, ಅಮ್ಮ ಹೇಳ್ದಂಗೆ ಅಪ್ಪ ಕಾಶಿಗೆ ಹೋಗಿದ್ದಾರೆ ಅಂದ್ಬಿಟ್ರು. ಇವನಿಗೆ ಎದೆ ಹೊಡೆದಂಗಾತು. ಅವಾಗ ಅನಿವಾರ್ಯವಾಗಿ ಅಲ್ಲಿ ಯಜಮಾನರು ಹೆಂಡತಿ ನಿಂತಿದ್ರಲ್ಲ. ಅಮ್ಮ, ಹೆತ್ತ ತಾಯಿ ತಂದೆ ಯಾವತ್ತೂ ಮಕ್ಕಳ ವಿಷಯ ಸುಳ್ಳು ಹೇಳಲ್ಲ. ಈ ಸೋಮಪ್ರವ್ರು ನಿಮ್ಮ ಮಕ್ಕಳ, ನಿಜ ಹೇಳಿ ಅಂತ. ನೋಡಪ್ಪ, ನೀವು ಹೇಳಿದ ನಿಜ. ಯಾವ ತಾಯಿನೂ ಸಹಿತ ಸುಳ್ಳು ಹೇಳಲ್ಲ, ತಂದೆನೂ ಸುಳ್ಳು ಹೇಳಲ್ಲ, ಅದು ಮಕ್ಕಳ ವಿಷಯದಲ್ಲಿ. ಈತ ದುಷ್ಟ, ಅಪಾಪಲ್ಲಿ ಜೂಜ್ಕೋರ, ಕುಡುಕ,
ಅಂಥವ್ ನನ್ನ ಹೊಟ್ಟೆಲಿ ಹುಡ್ತಾನ. ಇಂಥವನೇನು ಹುಟ್ಟಿದ ಕೂಡಲೇ ಸಾಯಿಸ್ಬಿಡ್ತಿದ್ದೆ. ನಾನು ಸೊಸೆ ಹೇಳ್ದಂಗೆ ನನ್ನ ಮಗ ಬೇಜಾರು ಮಾಡಿಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದಾನೆ, ಬರ್ತಾರಪ್ಪ ಕಾಯ್ತಿದ್ದೀವಿ, ಇವನ್ನ ಮಕ್ಕಳೇ ಲಾದ ಬಿಟ್ರು. ಅಷ್ಟೊತ್ತಿಗೆ ಇವನು ತಮ್ಮಂದ್ರು ಬಂದರು, ಏನೋ ಗಲಾಟೆ ಮಾಡ್ತಿದ್ರಿ, ಕೈಕಾಲು ಮುಟ್ಟಿ ಬಿಡ್ತೀವಿ ಅಂದರೆ ಹಣ ನಾವು ಹಂಗಲ್ಲಪ್ಪ ಸುಮ್ಮನೆ ವಿಚಾರ ಮಾಡಿದ್ವಿ ಕೂಡಲೇ ಇವ್ನು ನಮಗೂ ಗೊತ್ತಿಲ್ಲಪ್ಪ ಅಂದ್ಬಿಟ್ರು. ನೋಡ ಎಲ್ಲ ಸೇರಿ ಹೇಳಿದರು, ಪಾಪ ನೀವು ಕಟ್ಪಟ್ಟಿದ್ದೀರಿ, ಸುಳ್ಳು ಹೇಳಿ ಮನೆ ಮಠ ಇದೆ ಅಂತ ಹೇಳಿ ಇಷ್ಟು ನಿಮ್ಮ ಜೊತೆ ಇಸ್ಪಿಟ್ ಆಡಿದ್ದಾನೆ, ಕರ್ಕೊಂಡು ಹೋಗ್ರಿ, ಕೈಕಾಲು ಮುರಿದು ಬಗಾಸ್ರಿ ಬಿಟ್ರು. ಹೆಂಗೆ ಬೇಕಾದ್ರೂ ವಸೂಲಿ ಮಾಡ್ಕೊಂಡ್ರಪ್ಪ, ನಮಗೂ ಅವನಿಗೂ ಸಂಬಂಧ ಇಲ್ಲ ಅಂತ. ಇವ್ರು ಸೀದಾ ಕಾರ ಕರ್ಕೊಂಡು ಹೋದ್ರು. ಮಧ್ಯೆ ದಾರಿಲಿ ಹೋಯ್ತಾಗಿ ಹೊಡೆದ್ರು, ಸುಳ್ಳು ಹೇಳಿದ್ಯಾ ಅಂತ ಮಗನೇ ಇಂಥ ಮಗನೇ ಬಾದ್ರು, ಕೈ ಕಾಲೆಲ್ಲ 3 ರಕ್ತ ಬರಂಗ್ ಮಾಡಿ ಇನ್ನೇನು ದಾಂಡ್ಪೇಟ ಇವನು ಎಷ್ಟಿದ್ಯೋ ಅಷ್ಟೇ ಸಾಕು ಅಂತ ಹೋಗೇ ಬಿಟ್ರು. ಸೋಮಪ್ಪ ಗಾಯಗೊಂಡು ಬಿದ್ದಿದ್ದಾನೆ. ಇವನ ಎದೆ ಮೇಲೆ ಇವ್ರು ಹೊಡೆದಿದ್ದ ಪೆಟ್ಟಿಗಿಂತ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ತಮ್ಮಂದ್ರು ಆಡಿದ ಮಾತುಗಳು ದೊಡ್ಡ ಪೆಟ್ಟು ಕೊಟ್ಟುಬಿಟ್ಟು ಅಲ್ಲೆಲ್ಲೋ ನೀರು ಕುಡ್ದ, ಗಾಯೆಲ್ಲ ತೊಳ್ಕೊಂಡ. ಅಲ್ಲ ಎಂಥ ಜನ ಇವರು. ಹೆಂಡತಿ ಕೈ ಹಿಡಿದವಳು ಏನು ಸಪ್ತಪದಿ ತುಳಿದಿದ್ದಾಳೆ, 7 ಜನ್ಮಕ್ಕೂ ನನ್ನ ಹೆಂಡತಿ, ಎಂಥ ಸಂಬಂಧ ನಮ್ದು, ನನ್ನ ಗಂಡ ಅಲ್ಲ ಅಂತ ಹೇಳಿಬಿಟ್ಳು. ಯಾಕೆ ಒಪ್ಕೊಂಡಿದ್ರೆ ಮನೆ ಮಠ ಹೋಗೋದು ಅಂತೇಳಿ, ಛೇ 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 ಛೇ, ಬಂಗಾರ ಆಸ್ತಿಗಾಗಿ ಗಂಡನ್ನೇ ಗಂಡ ಅಂತ ಅಲ್ಲ ಅಂತ ಹೇಳದೆ. ಮಕ್ಕಳು ನಮ್ಮ ಅಪ್ಪ ಅಲ್ಲ ಅಂದ್ರು, ನಮ್ಮ ಅಪ್ಪ ಅಮ್ಮ ಅಯ್ಯಯ್ಯೋ ನನ್ನ ಮಗ ಅಲ್ಲ ಅಂದರು, ನನ್ನ ತಮ್ಮಂದ್ರು ನಮ್ಮ ಅಣ್ಣ ಅಲ್ಲ ಅಂದರು. ಛೇ ಇದೇನಾ ಸಂಬಂಧ ಅಂದರೆ, ಛೇ ಅಸಹ್ಯ ಆಗಿಬಿಡ್ತು. ಸೀದಾ ದೂರ ಬಂದ ಯಾವುದೋ ಒಂದು ಊರು, ಅಲ್ಲೊಂದು ದೇವಸ್ಥಾನ, ಅಲ್ಲಿ ಕಸ ಗಿಸ ಹೊಡ್ಕೊಂಡು ಅವ್ರು ಹಾಕಿದ ಅನ್ನ ತಿನ್ಕೊಂಡಿದ್ದ, ದೇವ್ರ ಕೈ ಮುಕ್ಕೊಂಡಿದ್ದ. ಅವಾಗ ಒಂದೇನೋ ಜ್ಞಾನೋದಯ ಆಯಿತು. ಹೌದು, ಅವರೇನೋ ನೀಚರು ಸರಿ, ನಾನು ಎಷ್ಟು ಒಳ್ಳೆಯವನು, ನಾನೇನು ಒಳ್ಳೆ ಕೆಲಸ ಮಾಡಿದ್ದೀನಿ. ಪಾಪ ಗಿರಿಜಾ ನನ್ನನ್ನು ಮದುವೆ ಆಗಿ ಬಂದ್ಲು, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಅವಳ ಪ್ರೀತಿಗೆ ತಕ್ಕಂತೆ ಏನಾದ್ರು ಮಾಡಿದ್ನ, ಕೈ ಕಾಲು ಹಿಡಿದು ಬೆಳಿಲ್ಲ, ಬ್ಯಾಡಿ ಒಳ್ಳೇದಲ್ಲ, ಇಸ್ಪೀಟ್ ಆಡಬೇಡಿ ಅಂತೇಳಿ ಕೇಳಲೇ ಇಲ್ಲ. ಅವಳಿಗೊಂದು ಮೊಳ ಹೂ ತೊಗೊಂಡು ಕೊಡಲಿಲ್ಲ, ಪ್ರೀತಿಯಿಂದ ಮಾತಾಡಲಿಲ್ಲ, ಮಕ್ಕಳನ್ನು ಒಂದಿನ ಎತ್ಕೊಂಡಿಲ್ಲ, ಒಂದು ಪೆಪ್ಪೆಣ್ಣು ಕೊಡ್ತಿಲ್ಲ. ಒಬ್ಬ ಗಂಡನಾಗಿ ತಂದೆಯಾಗಿ ನನ್ನ ಕರ್ತವ್ಯ ಏನು ಮಾಡಿದೆ? ಇಲ್ಲ, ಆಸ್ತಿ ತೊಗೊಂಡು ಬಂದೆ. ಈಗ ಒಪ್ಕೊಂಡಿದ್ರೆ ಅವ್ರನ್ನೆಲ್ಲ ನಡು ಬೀದಿಲಿ ನಿಲ್ಲಿಸ್ತಿದ್ದೆ. ಅಪ್ಪ ನಮ್ಮನ್ನು ಕಷ್ಟಪಟ್ಟು ಆಸ್ತಿಯನ್ನು ಸಂಪಾದಿಸಿದ್ದ, ಅಮ್ಮ ಪ್ರೀತಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇತ್ತು. ಅವಳಿಗೆ ನೀವು ಮಗ ಅಲ್ಲ ಅನ್ಬೇಕಾದ್ರೆ ಎಷ್ಟು ಸಂಕಟ ಆಗಿರಬೇಕು. ಈ ವಯಸ್ಸಿನಲ್ಲಿ ಅಪ್ಪ ಅಮ್ಮದ್ರು ನೋಡ್ಕೊಳ್ಬೇಕಾಗಿದ್ದು ಹೊಣೆ ನಂದು. ನಾನು ಮಗನಾಗಿ ಕರ್ತವ್ಯ ಮಾಡಲಿಲ್ಲ, ಅಪ್ಪನಾಗಿ ಮಾಡಲಿಲ್ಲ, ಗಂಡನಾಗಿ ಮಾಡಲಿಲ್ಲ. ತಮ್ಮಂದಿರಿಗೇನು ಮಾಡಿದ್ದೀನಿ? ಏನೂ ಇಲ್ಲ, ಅವ್ರು ಮಾಡಿದ್ದೇ ಸರಿ ಅಂಥೇಳಿ ತನ್ನ ತಪ್ಪು ನೋಡಿಕೊಂಡು ಅಪ್ಪ ಅಂಥೇಳಿ ದೇವ್ರಿಗೆ ಕೈ ಮುಗ್ದ. ಮಾರನೇ ದಿನದಿಂದ ಯಾರು ಇಸ್ಪೀಟ್ ಆಡ್ತಾ ಇದ್ರೆ, ಜೂಜಾಡ್ತಿದ್ರೆ, ಬ್ಯಾಡ್ರು ನನ್ನಂಗೆ ಹಾಳಾಗಬೇಡ್ರು, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ದೂರ ಮಾಡ್ತಾರೋ ಬೇಡ, ನೀವು ರೈತಾಪಿ ಜನ, ವ್ಯವಸಾಯ ಮಾಡಿರಿ, ಭೂಮಿ ತಾಯಿ ಕೈ ಬಿಡಲ್ಲ, ಪಶುಪಾಲನೆ ಮಾಡಿರಿ, ಗೋ ಸೇವೆ ಮಾಡ್ರಪ್ಪ, ಇರೋದ್ರಲ್ಲಿ ನೆಮ್ಮದಿ ಕಾಣ್ರು, ಬ್ಯಾಡ್ರು ಅಂತ ಕೈ ಮುಗಿತಿದ್ದ. ನೋಡಿ ಮಕ್ಕಳೇ, ಯಾವತ್ತು ಇವತ್ತು ಅವತ್ತು ಬರೀ ಇಸ್ಪೀಟ್ ಅಷ್ಟೇ ಜೂಜು. ಪಾಂಡವರು ಏನು ಮಾಡಿದ್ರು? ಜೂಜಾಡಿ ತಮ್ಮ ಕೈ ಹಿಡಿದು ಹೆಂಡತಿ ದ್ರೌಪದಿಯನ್ನೇ ಪಣಕ್ಕಿಟ್ಟು ಕಷ್ಟವನ್ನು ಅನುಭವಿಸಿದರು. ಜೂಜು ಒಳ್ಳೆಯದೇ ಅಲ್ಲ. ಅವತ್ತು ಪಗಡೆ, ಇವತ್ತು ಇಸ್ಪೀಟು, ಅದಲ್ಲದೆ ರೇಸ್ ಕೋರ್ಸ್, ಕುದುರೆ ಜೂಜು, ಕುದುರೆ ಬಾಲಕ್ಕೆ ದುಡ್ಡು ಕಟ್ಟೋದು. ಅದಲ್ಲದೆ ಇವತ್ತೇನಾಗಿದೆ, ಹೊಸ ಜೂಜುಗಳು, ಆನ್ಲೈನ್ ಜೂಜುಗಳು ಹುಟ್ಕೊಂಡಿದೆ. ನಾವು ಎಷ್ಟೋ ಮೋಸ ಹೋಗ್ತಾ ಇದ್ದೀವಿ, ಪ್ರಾಣಕ್ಕೆ ಆಪತ್ತು ಬರುತ್ತೆ. ಅದಲ್ಲದೆ ಇನ್ನೇನಿದೆ, ಬೆಟ್ಟಿಂಗ್, ಕ್ರಿಕೆಟ್ ನೋಡಿ ನಡೀತಾ ಇದೆ, ಅದ್ರ ಮೇಲೆ ಬೆಟ್ಟಿಂಗ್, ಮನೆ ಮಠ ಇಟ್ಕೊಂಡು ಹಾಳಾಗ್ತಿದ್ದಾರೆ, ಹೆಂಡತಿಯರನ್ನು ಕಟ್ತಾರೆ, ಮಕ್ಕಳನ್ನೇ ಕಟ್ತಾರೆ. ಬೇಡ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ಯಾವುದೇ ದುರಭ್ಯಾಸಗಳಿಗೆ ದಾಸರಾಗಿ ಸುಖವನ್ನು ಹಾಳು ಮಾಡ್ಕೊಳ್ಬಾರ್ದು, ನೆಮ್ಮದಿ ಕಳ್ಕೊಳ್ಬಾರ್ದು, ಬಂಧು ಬಾಂಧವರ ಪ್ರೀತಿ ಕಳ್ಕೊಳ್ಬಾರ್ದು ಅಲ್ವಾ? ದುರಭ್ಯಾಸಗಳು ದೂರ ಇರಿ, ಒಳ್ಳೆ ವ್ಯಕ್ತಿಗಳಾಗಲಿ, ಒಳ್ಳೆಯದಾಗಲಿ.